ಅದಕ್ಕೆ 45 ವಯಸ್ಸಲ್ಲಿ ಈ ಕಡೆ ಇರೋ ಥರ ಇದ್ದೀನಿ. ಈಗ ನೋಡಿ, ಯಾವ ತಿಂಡಿಯಿಂದ ಹೆಂಗಿದ್ದೀನಿ. ತುಂಬ ಜನ ಅಂತಾರೆ, ಸರ್ ಮೊದಲೇ ಚೆನ್ನಾಗಿದ್ದೀನಿ ಸರ್ ಅಂತ. ಮೊದಲೇ ಚೆನ್ನಾಗಿದ್ದೆ, ಅದ್ರ ದಿನ ಕಾಸು ಖರ್ಚಾಯ್ತಾ ಇತ್ತು ಬಾಡಿನ ಸರಿ ಮಾಡೋಕ್ಕೆ. ಇಲ್ಲ, ಹಂಗಿಲ್ಲ. ಬಾಡಿ ಸರಿ ಮಾಡೋಕ್ಕೆ ಅಂತ ಕಾಸು ಖರ್ಚಾಯ್ತಾ ಇಲ್ಲ, ಒಂದೇ ತಿಂಡಿಯಿಂದ ಎಲ್ಲ ಆಗ್ತಾ ಇದೆ. ಮೊದಲು ಬಿ ಪಿಗೆ ಒಂದು ಮಾತ್ರೆ ಬೆಳಿಗ್ಗೆ, ರಾತ್ರಿ ಒಂದು ಮಾತ್ರೆ, ಕೊಲೆಸ್ಟ್ರಾಲ್ ಒಂದು ಮಾತ್ರೆ, ಗ್ಯಾಸ್ಟ್ರಿಕ್ ಒಂದು ಮಾತ್ರೆ, ತಲೆನೋವು ಒಂದು ಮಾತ್ರೆ, ಎದೆ ನೋವು ಒಂದು ಮಾತ್ರೆ, ಮಂಡಿ ನೋವು ಒಂದು ಮಾತ್ರೆ, 9 ಮಾತ್ರೆ ಮೇಲೆ ಡಿಪೆಂಡ್ ಆಗಿದೆ. ಒಂದು ತಿಳ್ಕೊಳ್ಳಿ ನೀವು. 2 ಅಂಶ ಬಹಳ ಮುಖ್ಯವಾಗಿ ಇಲ್ಲಿ ವಯಸ್ಸಾಗಿಲ್ದಿರಲಿ ತಿಳ್ಕೊಬೇಕು ನೀವು. 1, 2 ನಮ್ಮಲ್ಲಿ ಬಿಗ್ಗೆಸ್ಟ್ ಅಸೆಟ್ ಅಂದರೆ, ಒಂದು ಹೆಲ್ತು, ಇನ್ನೊಂದು ವೆಲ್ತು. ನೀವೇನಾದ್ರು ಹೆಲ್ತ್ ಕಳ್ಕೊಂಡ್ರ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಯ್ತೀವಿ. ಅಲ್ಲಿ ನಿಮ್ಗೆ ಯಾರೋ ಉಜ್ಜಿಸ್ಬೇಕಾಯ್ತದೆ, ಮುಖ ಯಾರೋ ತೊಳಿಸ್ಬೇಕಾಯ್ತದೆ, ಶರ್ಟ್ ಯಾರೋ ಗುಂಡಿ ಹಾಕೊಡ್ಬೇಕಾಯ್ತದೆ, ಚಡ್ಡಿ ಯಾರೋ ಹಾಕೊಡ್ಬೇಕಾಯ್ತದೆ, ಗಂಡಸರು ಯಾರೋ ಹಾಕೊಡ್ಬೇಕಾಯ್ತದೆ, ಹೆಂಗಸರು ಹಾಕೊಡ್ಬೇಕಾಯ್ತದೆ, ಹೆಂಗಸರಿಗೆ ಗಂಡಸರು ಸೀರೆ ಉಡಿಸ್ಬೇಕಾಯ್ತದೆ, ಲಂಗ ಹಾಕ್ಬೇಕಾಯ್ತದೆ, ಚಿಕ್ಕವ ಗಂಡಸರಿಗೆ ಹೆಂಗಸರು ತೊಳಿಬೇಕಾಯ್ತದೆ, ಹೆಂಗಸರಿಗೆ ಗಂಡಸರು ತೊಳಿಬೇಕಾಯ್ತದೆ. ಡಿಪೆಂಡ್ ಆಯ್ತದೆ ಯಾರು ಹೆಲ್ತ್ ಕಳ್ಕತ್ತಾನ ನಮಗೆ. ಹೆಲ್ತ್ ಯಾರು ಕಳ್ಕತ್ತಾರೋ ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕಾಯ್ತು ಸಾಯ ತನಕ. ಒಂದು ಈ ಅಂಶ. ಇನ್ನೊಂದು ವೆಲ್ತ್. ಯಾರು ಜೀವನದಲ್ಲಿ ದುಡ್ಡು ಕಳ್ಕತ್ತಾನೋ, ಲೈಫಲ್ಲಿ ಏನು ಇರಲ್ವೋ ಕಾಸು, ಅವನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಸಾಯ ತನಕ ಬದುಕ್ತಾನೆ. 2 ಡೇಂಜರೇ.